ಆಡಿಯೋಗಳು ಯಾವಾಗ ವೈರಲ್ ಆಗಿರೋದು, ಈಗ ಯಾಕೆ ನೀವು ಗೊತ್ತಿರೋ? ಇಲ್ಲ, ಯಾಕೆ ಅಂತಂದರೆ ಇದು ಈಗಾಗಲೇ CBI ಕೊಟ್ಟಿದ್ವಿ ನಾವು. CBI ಎಲೆಕ್ಷನ್ ಕಮಿಷನ್ ರೆಫರ್ ಆಗಿದೆ. ಅಲ್ಲಿ ಯಾವಾಗ ಈ ಆಡಿಯೋ ಸಾಬೀತಾಗೋಯ್ತಲ್ಲ, ಈಗ ಈ ಪ್ರಜ್ವಲ್ ರೇವಣ್ಣ ಜಡ್ಜ್ಮೆಂಟ್ ಸಾಬೀತಾಗಿರ್ಬೇಕಾದ್ರೆ ರಾಜ್ಯ ಸರ್ಕಾರ ರಚನೆ ಮಾಡಿದಂಥ ತಂಡ, ರಾಜ್ಯ ಸರ್ಕಾರ ಮಾಡಿದಂಥ SIT ತಂಡ ಸಾಬೀತುಪಡಿಸಿರೋದ್ರಿಂದ ಈ ವಾಯ್ಸ್ ರೆಕಾರ್ಡಿಂಗ್ ಕೂಡ ಅದೇ ತಂಡಕ್ಕೆ ಕೊಟ್ಟು ಸಾಬೀತುಪಡಿಸ್ಬೇಕು ಅಂತೇಳಿ ನಾನು ಆಗ್ರಹ ಮಾಡಿದ್ದೀನಿ. ಪೆಂಡ್ರೈವ್ ಹಂಚಿಕೆದು ಮತ್ತು ಈ ಹಣ ಹಂಚಿಕೆ ಮಾಡಿದ 52 ಕೋಟಿ ಹಂಚಿಕೆ ಮಾಡಿದಾರಲ್ಲ ಚುನಾವಣೆಯಲ್ಲಿ, ಆ ವಾಯ್ಸ್ ರೆಕಾರ್ಡಿಂಗ್ ಇದೇ ತಂಡಕ್ಕೆ ಕೊಡಬೇಕು, EPX ಸಿಂಗ್ ಅವರ ನೇತೃತ್ವದ ತಂಡಕ್ಕೆ ಕೊಡಬೇಕದು. ಮತ್ತು ಇದರಲ್ಲಿ ಪ್ರಮುಖ ಆರೋಪಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಶಿವಲಿಂಗೇಗೌಡ, ಚಂದ್ರಶೇಖರ್ ಪ್ರಮುಖವಾಗಿರೋದ್ರಿಂದ ಅಲ್ಲಿ ಅವರು ಸಂವಿಧಾನಿಕ ಹುದ್ದೆಯಲ್ಲಿದ್ದಾರೆ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಂವಿಧಾನಿಕ ಹುದ್ದೆ ಇರೋದ್ರಿಂದ ಅಲ್ಲಿ. ಸೊ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳಿ ನಾವು ಈಗಾಗಲೇ ಫೋನ್ ಕಮ್ಯುನಿಕೇಷನು ಮತ್ತು ಇಮೇಲ್ ಮುಖಾಂತರ ಕಳಿಸಿದ್ದು ನಾವಲ್ಲಿ. ಬೆಳಗ್ಗೆ ಅದು ಅಫಿಷಿಯಲ್ ನಾವು ಕೊಡಬೇಕು ಅಂತ ಬಂದು ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಅಫಿಷಿಯಲ್ ಬಂದು ಕೊಟ್ಟಿದ್ದೀನಿ ಇಲ್ಲಿ. ಹೌದು, ಖಂಡಿತ ಕೊಟ್ಟಿದ್ದೀನಿ. ಈ ಕಾಪಿ ಕೊಡ್ತೀನಿ ನಿಮಗೆ. ಅದು ಕಂಪ್ಲೀಟ್ ಆಗಿ ಈಗ ಎಲೆಕ್ಷನ್ ಕಮಿಷನ್ ರೆಫರ್ ಆಯ್ತು, ಅದು ರೆಫರ್ ಆಗಿದೆ. ಅದು ಇಲ್ಲ, ಒಂದು ನಾನೇನು ಹೇಳಿದೆ ಅಂತಂದ್ರಲ್ಲಿ CBI ಮಾಡಿರೋದೇನು ಅಂತಂದ್ರಲ್ಲಿ ಇದನ್ನ ಈ RP ಆ್ಯಕ್ಟಲ್ಲಿ ಬರ್ತದೆ. ಇದು RP ಆ್ಯಕ್ಟ್ ಬರೋದ್ರಿಂದ ನಾವು ಮಾಡೋಕ್ಕೆ ಬರಲ್ಲ. ಅದನ್ನ ಎಲೆಕ್ಷನ್ ಕಮಿಷನರು ಸ್ಟೇಟ್ ಗೌರ್ಮೆಂಟ್ ರೆಫರ್ ಮಾಡಬೇಕಾದ. ಆ ಕಾಪಿ ಕಳಿಸ್ತೀನಿ, ಅದು ಸ್ಟೇಟ್ ಗೌರ್ಮೆಂಟ್ಗೆ ಹಾಕ್ಬೇಕು. ಹಾಗಾಗಿ ಅವ್ರು ಅಲ್ಲಿಂದ ನಮಗೆ ಲೆಟರ್ ಕಳಿಸಿದ್ದಾರೆ, ನಮಗೆ ಲೆಟರ್ ಕಳಿಸಿದ್ದಾರೆ ಅಲ್ಲಿ. ಸೊ ಅದರಿಂದ ನಾವು ಈ PCR ಫೈಲ್ ಮಾಡಲೇಬೇಕು. ಈಗ ಅವ್ರ ಮೇಲೆ PCR ಫೈಲ್ ಮಾಡಲೇಬೇಕು ಅಂತಂದರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋದ್ರಿಂದ ನಾವಲ್ಲಿ ಗೌರ್ನರ್ ಪರ್ಮಿಷನ್ ಬೇಕೇ ಬೇಕು. ಹಾಗಾಗಿ ನಾವು ಪ್ರಿವಿಲೇಜ್ ಆಗಿ ನಾವು ಪ್ರೀವಿಯಸ್ ಆಗಿ ಬರ್ತಾ ನಾವಲ್ಲಿ ಇದು ಪ್ರಜ್ವಲ್ ರೇವಣ್ಣಂದು ವಾಯ್ಸ್ ರೆಕಾರ್ಡ್ ಪ್ರೂವ್ ಆದಮೇಲೆ ಸಿದ್ದರಾಮಯ್ಯದ ವಾಯ್ಸ್ ರೆಕಾರ್ಡ್ ಪ್ರೂವ್ ಆಗಲೇಬೇಕು, DK ಶಿವಕುಮಾರ್ ವಾಯ್ಸ್ ರೆಕಾರ್ಡ್ ಪ್ರೂವ್ ಆಗಲೇಬೇಕು, ಶಿವಲಿಂಗೇಗೌಡದ ಪ್ರೂವ್ ಆಗಲೇಬೇಕಲ್ವ. ಅದು ಅದೇ ತಂಡ ಮಾಡಲೇಬೇಕಲ್ಲ, ಅದೇ ಟರ್ಕಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನೀವಲ್ಲಿ. ಸೊ ಈ ಕೇಸನ್ನು ಸ್ಟ್ರಾಂಗ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದರಲ್ಲಿ ಹಿಂದೆ ಹೋಗೋಂಥ ಪ್ರಶ್ನೆನೇ ಇಲ್ಲ.